ನಮಸ್ಕಾರ. ಸರಿ, ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಮಹಾಭಾರತದ ಅತ್ಯಂತ ರೋಚಕ ಹಾಗೂ ಅಷ್ಟೇ ಅನಿರೀಕ್ಷಿತ ತಿರುವು ನೀಡುವ ಘಟನೆಯೊಂದರ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಾವಿಂದು ನೋಡಲಿರುವ ಈ ಘಟನೆ ಕೇವಲ ಒಂದು ಕಥೆಯಲ್ಲ, ಬದಲಾಗಿ ಕರ್ತವ್ಯ, ರಾಜಕೀಯ ಮತ್ತು ಪ್ರಾಚೀನ ಯೋಧರ ನಿಯಮಗಳ ಒಂದು ಅದ್ಭುತ ಮಿಶ್ರಣ. ಒಮ್ಮೆ ಯೋಚಿಸಿ, ಶಾಂತಿಯುತವಾದ ಸ್ವಯಂ ಘೋಷಿತ ವನವಾಸದಂತಹ ಒಂದು ತೀರ್ಥಯಾತ್ರೆ ಹಠಾತ್ತನೆ ಒಂದು ದೊಡ್ಡ ರಾಜಕೀಯ ಬಿಕ್ಕಟ್ಟಾಗಿ ಹೇಗೆ ಬದಲಾಗುತ್ತೆ? ಎರಡು ಬೃಹತ್ ಸೇನೆಗಳೇ ಯುದ್ಧಕ್ಕೆ ನಿಲ್ಲುವಂತಹ ರಾಜಕೀಯ ಅಪಹರಣವಾಗಿ ಇದು ಹೇಗೆ ಮಾರ್ಪಾಡತ್ತೆ? ಅರ್ಜುನ ತನ್ನ ಕರ್ತವ್ಯದ ಹಾದಿಯಲ್ಲಿಂದವನು, ಆದರೆ ಮುಂದೇನಾಯ್ತು ಅನ್ನೋದು ನಿಜಕ್ಕೂ ವಿಸ್ಮಯಕಾರಿ. ಈ ಪಯಣ ಅಸಲಿಗೆ ಶುರುವಾಗಿದ್ದು ಹೇಗೆ ಅಂತ ನೋಡೋಣ ಬನ್ನಿ. ಅರ್ಜುನನ ಈ ಸುದೀರ್ಘ ಪಯಣವನ್ನ ಒಮ್ಮೆ ಗಮನಿಸೋಣ. ಪ್ರಾಚೀನ ಭಾರತದಲ್ಲಿ ಆತ ಮಾಡಿದ ಪ್ರಯಾಣದ ಅಗಾಧತೆಯನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಮಣಿಪುರದಲ್ಲಿ ತನ್ನ ಕುಟುಂಬದ ಭೇಟಿ, ಆಮೇಲೆ 5 ಪವಿತ್ರ ಸರೋವರಗಳತ್ತ ಪಯಣ, ಅಲ್ಲಿಂದ ಪ್ರಭಾಸ ತೀರ್ಥದಲ್ಲಿ ಕೃಷ್ಣನ ಭೇಟಿಯಾಗಿ ಕೊನೆಗೆ ರೇವತಕ ಪರ್ವತದ ಬೃಹತ್ ಉತ್ಸವದಲ್ಲಿ ಭಾಗವಹಿಸ್ತಾನೆ. ಈ ದೊಡ್ಡ ಜರ್ನಿ ಅವನ ಕಟ್ಟುನಿಟ್ಟಾದ ನೈತಿಕ ಸಂಹಿತೆಯ ಪಾಲನೆಯ ಪ್ರತೀಕವಾಗಿದೆ ಅಂತಾನೆ ಹೇಳಬಹುದು. ಹೀಗೆ ಹೊರಟ ಅರ್ಜುನ ಮಣಿಪುರದಿಂದ 5 ಪವಿತ್ರ ಸರೋವರಗಳಿರುವ ಜಾಗಕ್ಕೆ ಬರ್ತಾನೆ. ಆದರೆ ಅಲ್ಲಿನ ವಾತಾವರಣ ತುಂಬಾನೇ ವಿಚಿತ್ರವಾಗಿತ್ತು. ಆ ಸರೋವರಗಳ ಹತ್ತಿರ ಸುಳಿಯೋಕೆ ಜನ ಹೆದರುತ್ತಿದ್ರು. ಆ ಜಾಗ ಬಿಕೋ ಅಂತ ಇತ್ತು. ಕಾರಣ, ಆ ನೀರಿನಲ್ಲಿ 5 ಅತ್ಯಂತ ಕ್ರೂರವಾದ ಮೊಸಳೆಗಳಿದ್ವು. ನೀರಿಗಿಳಿದವರು ಖಂಡಿತ ಮೊಸಳೆಗಳ ಪಾಲಾಗ್ತಾರೆ ಅಂತ ಹೆದರಿದ ಯಾತ್ರಾರ್ಥಿಗಳು ಅರ್ಜುನನಿಗೆ ಎಚ್ಚರಿಕೆ ಕೊಡ್ತಾರೆ. ಆದರೆ ಅರ್ಜುನ ಹಿಂದೆ ಸರಿಯೋನಲ್ವಾ ಅಲ್ವಾ? ಜನರ ಎಚ್ಚರಿಕೆಯನ್ನ ಲೆಕ್ಕಿಸದೆ ಅರ್ಜುನ ನೇರವಾಗಿ ನೀರಿಗಿಳಿಯುತ್ತಾನೆ. ತಕ್ಷಣ ಒಂದು ದೈತ್ಯ ಮೊಸಳೆ ಅವನನ್ನ ಎಳೆದುಕೊಳ್ಳುತ್ತೆ. ಆದರೆ ಅರ್ಜುನ ಅದನ್ನ ಸೋಲಿಸಿ ದಡಕ್ಕೆ ಎಳೆದಾಗ ಆಶ್ಚರ್ಯ, ಆ ಮೊಸಳೆ ದಿಢೀರನೆ ಓರ್ವ ಸುಂದರ ಕನ್ಯೆಯಾಗಿ ಬದಲಾಗುತ್ತೆ. ಆಕೆ ಯಾರು ಗೊತ್ತಾ? ಆಕೆ ಅಪ್ಸರೆ. ಹಿಂದೂ ಪುರಾಣಗಳಲ್ಲಿ ಅಪ್ಸರೆಯರು ಅಂದ್ರೆ ತಮ್ಮ ಅಪಾರ ಸೌಂದರ್ಯ, ನಾಟ್ಯ ಮತ್ತು ನಿಗೂಢ ಶಕ್ತಿಗಳಿಗೆ ಹೆಸರಾದ ದೇವಲೋಕದ ಕನ್ಯೆಯರು. ಈಕೆ ಹೆಸರು ವರ್ಗ. ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ವಿಷಯ ಏನಪ್ಪಾ ಅಂದ್ರೆ ಈ ಅಪ್ಸರೆಯರ ಹಿನ್ನೆಲೆ ಕಥೆ. ಒಮ್ಮೆ ಈ 5 ಅಪ್ಸರೆಯರು ಧ್ಯಾನದಲ್ಲಿದ್ದ ಒಬ್ಬ ಮುನಿಯ ಗಮನ ಸೆಳೆಯೋಕೆ ಪ್ರಯತ್ನ ಪಡ್ತಾರೆ. ಇದರಿಂದ ಸಿಟ್ಟಿಗೆದ್ದ ಮುನಿ ಅವರು ಮೊಸಳೆಗಳಾಗಿ ನೀರಿನಲ್ಲಿಯೇ ಇರ್ಲಿ ಅಂತ ಶಾಪ ಕೊಟ್ಬಿಡ್ತಾನೆ. ಅವರನ್ನು ದಡಕ್ಕೆ ಎಳೆಯುವಂಥ ಒಬ್ಬ ಮಹಾನ್ ಯೋಧನಿಂದ ಮಾತ್ರ ಶಾಪ ವಿಮೋಚನೆ ಸಾಧ್ಯವಿತ್ತು. ಆ ಯೋಧ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಅರ್ಜುನನೇ ಅಂತ ನಾರದ ಮುನಿಗಳು ಮೊದಲೇ ಭವಿಷ್ಯ ನುಡಿದಿದ್ರು. ಅದರಂತೆಯೇ ಅರ್ಜುನ 5 ಸರೋವರಗಳಿಗಿಳಿದು ಆ ಎಲ್ಲರಿಗೂ ಮುಕ್ತಿ ನೀಡ್ತಾನೆ. ಈ ಶಾಪ ವಿಮೋಚನೆ ಆದ್ಮೇಲೆ ಅರ್ಜುನ ತನ್ನ ಪತ್ನಿ ಚಿತ್ರಾಂಗದೆ ಮತ್ತು ಮಗ ಬಭ್ರುವಾಹನನನ್ನು ನೋಡಲು ಮಣಿಪುರಕ್ಕೆ ಹಿಂತಿರುಗುತ್ತಾನೆ. ಆದ್ರೆ ಅವನಿಗೆ ಗೊತ್ತು, ತನ್ನ ವನವಾಸದ ಕರ್ತವ್ಯ ಇನ್ನೂ ಮುಗಿದಿಲ್ಲ ಅಂತ. ಹಾಗಾಗಿ ತನ್ನ ಮಗನನ್ನು ಅಲ್ಲಿಯೇ ಬಿಟ್ಟು ಕಣ್ಣೀರು ಹಾಕ್ತಿದ್ದ ಪತ್ನಿಗೆ ಸಾಂತ್ವನ ಹೇಳಿ ಭಾರತದ ಪಶ್ಚಿಮ ಕರಾವಳಿಯತ್ತ ತನ್ನ ಸುದೀರ್ಘ ಪ್ರಯಾಣವನ್ನು ಮತ್ತೆ ಮುಂದುವರಿಸುತ್ತಾನೆ. ಇದು ಅವನ ಅಚಲವಾದ ಕರ್ತವ್ಯ ಪ್ರಜ್ಞೆಯನ್ನು ಎತ್ತಿ ತೋರಿಸುತ್ತೆ. ಹೀಗೆ ಹಲವಾರು ತೀರ್ಥಯಾತ್ರೆಗಳ ನಂತರ ಅರ್ಜುನ ಪ್ರಭಾಸ ತಲುಪಿದಾಗ ಅಲ್ಲಿ ಅವನಿಗೆ ತನ್ನ ಪ್ರೀತಿಯ ಸೋದರ ಸಂಬಂಧಿ ಕೃಷ್ಣನ ಭೇಟಿಯಾಗುತ್ತೆ. ಕೃಷ್ಣ ಅರ್ಜುನನನ್ನು ರೇವತಕ ಪರ್ವತದಲ್ಲಿ ನಡೆಯುತ್ತಿದ್ದ ಒಂದು ಅದ್ಧೂರಿ ಉತ್ಸವಕ್ಕೆ ಕರೆದುಕೊಂಡು ಹೋಗ್ತಾನೆ. ವೃಷ್ಣಿ ಮತ್ತು ಅಂಧಕ ಬುಡಕಟ್ಟಿನ ಯೋಧರು, ಸಂಗೀತಕಾರರು, ನರ್ತಕರು, ಎಲ್ಲರೂ ಸೇರಿ ಅದೊಂದು ಅತ್ಯಂತ ವರ್ಣರಂಜಿತವಾದ ಮತ್ತು ಸಂಭ್ರಮದ ವಾತಾವರಣವಾಗಿತ್ತು. ಆ ಸಂಭ್ರಮದ ನಡುವೆ ಒಂದು ಅನಿರೀಕ್ಷಿತ ಘಟನೆ ನಡೆಯುತ್ತೆ. ರೇಷ್ಮೆ ಬಟ್ಟೆ ಮತ್ತು ಚಿನ್ನದ ಆಭರಣಗಳಿಂದ ಕಂಗೊಳಿಸುತ್ತಿದ್ದ ಒಬ್ಬಳು ಅತಿ ಸುಂದರವಾದ ಸ್ತ್ರೀಯ ಮೇಲೆ ಅರ್ಜುನನ ಕಣ್ಣು ಬೀಳುತ್ತೆ. ಆಕೆಯ ಸೌಂದರ್ಯಕ್ಕೆ ಮಾರುಹೋದ ಅರ್ಜುನನ ಧ್ಯಾನಸ್ಥ ಮನಸ್ಸು ಆ ಕ್ಷಣದಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗುತ್ತೆ. ಆಕೆ ಬೇರಾರೂ ಅಲ್ಲ, ಸಾಕ್ಷಾತ್ ಕೃಷ್ಣನ ತಂಗಿ ಸುಭದ್ರೇ. ಆಗ ಕೃಷ್ಣ ಒಂದು ಸಲಹೆ ಕೊಡ್ತಾನೆ. ಇಲ್ಲಿನ ಪ್ರಮುಖ ಅಂಶವೇ ಅದು. ಕೃಷ್ಣನ ಈ ಮಾತುಗಳನ್ನು ಒಮ್ಮೆ ಕೇಳಿ. ಮಹಿಳೆಯ ಮನಸ್ಸು ಅನಿರೀಕ್ಷಿತ. ಅವಳನ್ನು ಬಲವಂತವಾಗಿ ಅಪಹರಿಸುವುದೇ ಅತ್ಯಂತ ಖಚಿತವಾದ ಮಾರ್ಗ. ನೋಡಿ, ಅರ್ಜುನ ಸುಭದ್ರೆಯನ್ನು ಸ್ವಯಂವರದಲ್ಲಿ ಗೆಲ್ಲುವ ಅಪಾಯವನ್ನು ತೆಗೆದುಕೊಳ್ಳುವ ಬದಲು ಆಕೆಯನ್ನು ಅಪಹರಿಸಲು ಕೃಷ್ಣನೇ ಖುದ್ದಾಗಿ ಸಲಹೆ ನೀಡ್ತಾನೆ. ಮೇಲ್ನೋಟಕ್ಕೆ ಇದು ಅತ್ಯಂತ ಆಘಾತಕಾರಿಯಾಗಿ ಕಾಣುತ್ತಾ ಅಲ್ವಾ? ಈಗ ನಮ್ಗೆಲ್ಲ ಅನಿಸ್ಬೋದು ಇದೇನು ಹೀಗೆ ಅಂತ. ಆದ್ರೆ ಪ್ರಾಚೀನ ಭಾರತದ ಸಾಂಸ್ಕೃತಿಕ ಹಿನ್ನೆಲೆಯಾದ ಕ್ಷತ್ರಿಯ ಧರ್ಮವನ್ನು ನಾವಿಲ್ಲಿ ವಸ್ತುನಿಷ್ಠವಾಗಿ ಅರ್ಥ ಮಾಡ್ಕೊಳ್ಬೇಕು. ಆ ಕಾಲದ ಯೋಧರ ವರ್ಗದ ನೈತಿಕ ಮತ್ತು ಯುದ್ಧ ನಿಯಮಗಳ ಪ್ರಕಾರ ಒಬ್ಬ ಶೂರ ತಾನು ಇಷ್ಟಪಟ್ಟ ಕನ್ಯೆಯನ್ನು ಬಲಪೂರ್ವಕವಾಗಿ ಅಪಹರಿಸಿ ವಿವಾಹವಾಗುವುದು ಆಘಾತಕಾರಿಯಾಗಿರಲಿಲ್ಲ. ಬದಲಾಗಿ ಅದು ವೀರತ್ವದ ಮತ್ತು ಗೌರವಾನ್ವಿತವಾದ ಒಂದು ಅಂಗೀಕೃತ ವಿಧಾನವೇ ಆಗಿತ್ತು. ಇದನ್ನೇ ಕೃಷ್ಣನು ಅರ್ಜುನನಿಗೆ ನೆನಪಿಸಿದ್ದು. ಹೀಗೆ
ಕೃಷ್ಣನ ತಂತ್ರದಂತೆ ತೆರೆ ಹಿಂದೆ ಭರ್ಜರಿ ಸಿದ್ಧತೆಗಳು ಶುರುವಾಗುತ್ತವೆ. ಅರ್ಜುನ ಇಂದ್ರಪ್ರಸ್ಥಕ್ಕೆ ರಹಸ್ಯವಾಗಿ ಒಬ್ಬ ಸಂದೇಶವಾಹಕರನ್ನು ಕಳುಹಿಸಿ ಅಣ್ಣ ಯುಧಿಷ್ಠಿರನ ಒಪ್ಪಿಗೆಯನ್ನು ಪಡಿತಾನೆ. ಮರುದಿನ ಬೆಳಿಗ್ಗೆ ರೇವತಕ ದೇವಾಲಯದ ಹೊರಗೆ ಒಂದು ಚಿನ್ನದ ರಥ ಸಕಲ ಶಸ್ತ್ರಾಸ್ತ್ರಗಳೊಂದಿಗೆ ಸಿದ್ಧವಾಗಿ ನಿಂತಿರುತ್ತೆ. ಇದಂತೂ ಯಾವುದೇ ದೊಡ್ಡ ಯುದ್ಧಕ್ಕಿಂತ ಕಡಿಮೆ ಇರದಂತಹ ಒಂದು ರೋಚಕ ಸಿದ್ಧತೆಯಾಗಿತ್ತು. ಮರುದಿನ ಸುಭದ್ರೆ ಪೂಜೆ ಮುಗಿಸಿ ದೇವಾಲಯದಿಂದ ಹೊರಬರುತ್ತಿದ್ದ ಹಾಗೆ ಅಡಗಿ ಕುಳಿತಿದ್ದ ಅರ್ಜುನ ಮಿಂಚಿನ ವೇಗದಲ್ಲಿ ಬಂದು ಅವಳ ಕೈ ಹಿಡಿದು ತನ್ನ ರಥದೊಳಗೆ ಎಳೆದುಕೊಳ್ತಾನೆ. ಸುಭದ್ರೆಯ ಅಂಗರಕ್ಷಕರಿಗೆ ಏನಾಗ್ತಿದೆ ಅಂತ ಅರಿವಾಗುವ ಮುನ್ನವೇ ರಥವು ಇಂದ್ರಪ್ರಸ್ಥದತ್ತ ಧಾವಿಸುತ್ತೆ. ಹತಬಾಕರಾದ ಕಾವಲುಗಾರರು ತಕ್ಷಣವೇ ಅಪಾಯದ ಕಹಳೆಯನ್ನು ಮೊಳಗಿಸುತ್ತಾರೆ. ಮತ್ತಿದು ಅತ್ಯದ್ಭುತವಾಗಿ ನಮಗೇನೇನು ತೋರಿಸುತ್ತೆ ಅಂದ್ರೆ, ಯಾದವ ಆಸ್ಥಾನದಲ್ಲಿನ ಎರಡು ಸಂಪೂರ್ಣ ವಿಭಿನ್ನ ಪ್ರತಿಕ್ರಿಯೆಗಳನ್ನ. ಒಂದು ಕಡೆ ಬಲರಾಮ ಕೋಪದಿಂದ ರೊಚ್ಚಿಗೆ ಏಳ್ತಾನೆ. ಅರ್ಜುನನನ್ನೋ ಕೃತಜ್ಞ ಅಂತ ಜರ್ದು ತಕ್ಷಣವೇ ಯುದ್ಧ ಸಾರಲು ಸಿದ್ಧನಾಗ್ತಾನೆ. ಆದರೆ ಇನ್ನೊಂದು ಕಡೆ ಈ ಇಡೀ ಗಲಾಟೆಯನ್ನು ನೋಡ್ತಾ ಕೃಷ್ಣ ಆಸ್ಥಾನದ ಮೂಲೆಯಲ್ಲಿ ಸಂಪೂರ್ಣ ಮೌನವಾಗಿ ಶಾಂತನಾಗಿ ಕುಳಿತಿರ್ತಾನೆ. ಈ ತೀವ್ರ ವಿರೋಧಾಭಾಸ ಕೃಷ್ಣನ ಆಳವಾದ ತಂತ್ರಗಾರಿಕೆಯನ್ನು ಸೂಚಿಸುತ್ತೆ. ಆಮೇಲೆ ಬಲರಾಮ ಮತ್ತು ಇಡೀ ಸೇನೆಯನ್ನು ಶಾಂತಗೊಳಿಸಲು ಕೃಷ್ಣ ಎದ್ದು ನಿಂತು ತನ್ನ ಅದ್ಭುತವಾದ ರಾಜತಾಂತ್ರಿಕ ವಾದವನ್ನ ಮಂಡಿಸ್ತಾನೆ. ಆ ವಾದ ಹೇಗಿತ್ತು ಅಂದ್ರೆ, ಅರ್ಜುನನ ಈ ಕೃತ್ಯದಿಂದ ಅವನು ಸಂಪತ್ತಿಗಿಂತ ಪ್ರೀತಿಗೆ ಹೆಚ್ಚು ಬೆಲೆ ಕೊಡ್ತಾನೆ ಅನ್ನೋದು ಸಾಬೀತಾಗಿದೆ. ಜೊತೆಗೆ ಇದು ಕ್ಷತ್ರಿಯ ಸಂಪ್ರದಾಯಕ್ಕೆ ಸಂಪೂರ್ಣ ಅನುಗುಣವಾಗಿದೆ. ಅಲ್ಲದೆ ವಿಶ್ವದ ಶ್ರೇಷ್ಠ ಯೋಧನಾದ ಅರ್ಜುನನೊಂದಿಗಿನ ವಿವಾಹ ಯಾದವ ವಂಶಕ್ಕೆ ಗೌರವ ತರುತ್ತೆ. ಯುದ್ಧದಿಂದ ಬರುವ ವಿನಾಶಕ್ಕಿಂತ ಈ ಶಾಂತಿಯುತ ಮೈತ್ರಿಯೇ ಮೇಲು ಅಂತ ಕೃಷ್ಣ ಅತ್ಯಂತ ತಾರ್ಕಿಕವಾಗಿ ವಿವರಿಸ್ತಾನೆ. ಕೃಷ್ಣನ ಈ ಮಾತುಗಳಿಂದ ಯಾದವರೆಲ್ಲರೂ ಶಾಂತರಾಗ್ತಾರೆ. ಕೊನೆಗೆ ಸುಭದ್ರೆಯನ್ನ ಅರ್ಜುನನಿಗೆ ವಿವಾಹ ಮಾಡಿಕೊಡ್ತಾರೆ. ಅಲ್ಲಿ 1 ವರ್ಷ ಕಳೆದ ನಂತರ ತನ್ನ ವನವಾಸ ಮುಗಿಸಿ ಅರ್ಜುನ ಸುಭದ್ರೆಯೊಡನೆ ಇಂದ್ರಪ್ರಸ್ಥಕ್ಕೆ ಮರಳುತ್ತಾನೆ. ಆದರೆ ಅಸಲಿ ಕೌಟುಂಬಿಕ ನಾಟಕ ಶುರುವಾಗೋದೇ ಇಲ್ಲಿ. ಅರ್ಜುನ ಮನೆಗೆ ಬಂದಾಗ ಅವನ ಮೊದಲ ಪತ್ನಿ ದ್ರೌಪದಿ ಅವನನ್ನು ಸ್ವಾಗತಿಸಲು ನಿರಾಕರಿಸುತ್ತಾಳೆ. ಅಲ್ಲಿನ ವಾತಾವರಣ ಹಿಮಡಷ್ಟೇ ತಣ್ಣಗಿತ್ತು. ಈಗ ಇಲ್ಲಿ ನಿಜವಾಗ್ಲೂ ಆಸಕ್ತಿದಾಯಕವಾದ ವಿಷಯ ಏನಪ್ಪಾ ಅಂದ್ರೆ, ದ್ರೌಪದಿಯ ಆ ಒಂದು ಚುಚ್ಚುಮಾತು. ಹೊಸ ಗಂಟುನು ಹಾಕಿದಾಗ ಹಳೆಯ ಗಂಟು ಸಡಿಲವಾಗುತ್ತದೆ. ಎಂತಹ ಕಾವ್ಯಾತ್ಮಕ, ಆದರೂ ಎಷ್ಟು ಹರಿತವಾದ ಮಾತು ನೋಡಿ. ಅರ್ಜುನನ ಈ ಹೊಸ ಮದುವೆಯಿಂದ ತನಗಾದ ನೋವು ಮತ್ತು ದ್ರೋಹದ ಭಾವನೆಯನ್ನು ಅವಳು ಈ ಒಂದೇ ಸಾಲಿನಲ್ಲಿ ಅತ್ಯಂತ ಅದ್ಭುತವಾಗಿ ವ್ಯಕ್ತಪಡಿಸ್ತಾಳೆ. ಇದರಿಂದ ಅರ್ಜುನನಿಗೆ ಸಹಜವಾಗಿಯೇ ತೀವ್ರ ಮುಜುಗರವಾಗುತ್ತೆ. ಪಾಪ, ತಾನು ಒಂಟಿಯಾಗಿದ್ದೆ, ಸುಭದ್ರೆಯನ್ನ ನೋಡಿದಾಗ ಮನಸ್ಸು ನಿಯಂತ್ರಿಸಿಕೊಳ್ಳಲಾಗಲಿಲ್ಲ, ಕ್ಷತ್ರಿಯ ಧರ್ಮದಂತೆ ಮದುವೆ ಆದೆ ಅಂತ ಏನೇನೋ ಸಮರ್ಥನೆ ಕೊಡ್ತಾನೆ. ಆದರೆ ದ್ರೌಪದಿ ಒಂಚೂರೂ ಕರಗೋದಿಲ್ಲ. ತನ್ನ ಕ್ಷಮೆಯಾಚನೆ ಸಂಪೂರ್ಣವಾಗಿ ವಿಫಲವಾಯಿತು ಅಂತ ಅರ್ಜುನನಿಗೆ ಅರಿವಾಗುತ್ತೆ. ದ್ರೌಪದಿಯ ಕೋಪ ಖಂಡಿತವಾಗಿಯೂ ನ್ಯಾಯಸಮ್ಮತವೇ ಆಗಿತ್ತು ಅಲ್ವಾ? ಮುಂದಿನ ಹಂತಕ್ಕೆ ಹೋಗೋಣ. ಈ ಕಥೆ ಹೇಗೆ ಬೆಳೆಯುತ್ತೆ ಅಂತ ನೋಡೋಣ. ದ್ರೌಪದಿಯ ಕೋಪವನ್ನ ಶಮನಗೊಳಿಸಲು ಅರ್ಜುನ ಒಂದು ಭರ್ಜರಿ ತಂತ್ರ ಮಾಡ್ತಾನೆ. ಅವನು ಸುಭದ್ರೆಗೆ ಒಬ್ಬ ಸಾಮಾನ್ಯ ರೈತ ಮಹಿಳೆಯಂತೆ ಬಟ್ಟೆ ಧರಿಸಿ ದ್ರೌಪದಿಯ ಮುಂದೆ ಹೋಗಿ ದಾಸಿಯಾಗಿ ಸೇವೆ ಮಾಡಲು ಸಿದ್ಧವಿರುವುದಾಗಿ ಬೇಡಿಕೊಳ್ಳಲು ಹೇಳುತ್ತಾನೆ. ಸುಭದ್ರೆಯ ಈ ವಿನಮ್ರತೆಯನ್ನು ನೋಡಿದ ಕೂಡಲೇ ದ್ರೌಪದಿಯ ಕೋಪ ಕರಗಿ ಆಕೆಯನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾಳೆ. ಇಂಥ ಬುದ್ಧಿವಂತಿಕೆ ನಡೆಯಲ್ವಾ ಇದು? ಈ ಎಲ್ಲ ಘಟನೆಗಳ ನಂತರ ಇಂದ್ರಪ್ರಸ್ಥದಲ್ಲಿ ಕೃಷ್ಣ ಮತ್ತು ಅರ್ಜುನ ಯಮುನಾ ನದಿಯ ದಡದಲ್ಲಿ ಆರಾಮಾಗಿ ವಿಹಾರ ಮಾಡ್ತಾ ರಾಜಕೀಯ, ಸಮಾಜ ಮತ್ತು ಭವಿಷ್ಯದ ಬಗ್ಗೆ ಆಳವಾಗಿ ಚರ್ಚೆ ಮಾಡ್ತಾರ. ಈ ಸುಭದ್ರಾ ಅಪಹರಣದ ಸಂಪೂರ್ಣ ಪ್ರಹಸನ ಕೃಷ್ಣ ಮತ್ತು ಅರ್ಜುನನ ನಡುವಿನ ವೈಯಕ್ತಿಕ ಹಾಗೂ ರಾಜಕೀಯ ಬಂಧವನ್ನು ಅದೆಷ್ಟು ಬಲಪಡಿಸಿತು ಅಂದ್ರೆ ಅದು ಮುಂದೆ ಇಡೀ ಮಹಾಭಾರತದ ಗತಿಯನ್ನೇ ಬದಲಾಯಿಸಿತು ಅಂತ ಹೇಳಬಹುದು. ಕೊನೆಯದಾಗಿ ಇದೊಂದು ಆಳವಾದ ಪ್ರಶ್ನೆಯನ್ನ ಹುಟ್ಟಾಕುತ್ತೆ ಅಲ್ವಾ? ಪ್ರಾಚೀನ ಯೋಧರ ಈ ಮಹಾಕಾವ್ಯದ ಸಂಪ್ರದಾಯಗಳು ಇಂದಿನ ನಮ್ಮ ಪ್ರೀತಿ ಮತ್ತು ರಾಜತಾಂತ್ರಿಕತೆಯ ಆಧುನಿಕ ನಿರೀಕ್ಷೆಗಳೊಂದಿಗೆ ಎಷ್ಟರ ಮಟ್ಟಿಗೆ ಸಂಘರ್ಷಕ್ಕೆ ಬರುತ್ತೆ? ಈ ಕಥೆ ನಮಗೆ ಕೇವಲ ಒಂದು ರೋಚಕ ಘಟನೆಯನ್ನಷ್ಟೇ ಅಲ್ಲ, ಬದಲಾಗಿ ಕಾಲಾನಂತರದಲ್ಲೇ ಮೌಲ್ಯಗಳು ಮತ್ತು ಸಂಪ್ರದಾಯಗಳು ಹೇಗೆ ಬದಲಾಗುತ್ತವೆ ಅನ್ನೋದನ್ನು ಅಚ್ಚರಿಯ ರೀತಿಯಲ್ಲಿ ತೋರಿಸುತ್ತೆ. ಸ್ವಲ್ಪ ಯೋಚಿಸಿ ನೋಡಿ. ಈ ವಿಶ್ಲೇಷಣೆಯಿಂದ ಒಂದು ಹೊಸ ದೃಷ್ಟಿಕೋನ ದೊರಕಿದೆ ಎಂದು ಭಾವಿಸುತ್ತೇವೆ. ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ.